ದರ್ಶನ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನೋ ಚರ್ಚೆಗಳಾಗ್ತಾ ಇದೆಯಲ್ಲ, ಇದರ ನಡುವೆ ವಿಲ್ಸನ್ ಗಾರ್ಡನ್ ನಾಗ ಈತನನ್ನು ಕೂಡ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಲಬುರಗಿ ಜೈಲ್ಗೆ ವಿಲ್ಸನ್ ಗಾರ್ಡನ್ ನಾಗ ಶಿಫ್ಟ್ ಆಗ್ತಾರಾ? 15 ದಿನದ ಹಿಂದೆ ಶಿಫ್ಟ್ ಆಗಬೇಕಿದ್ದಂಥ ವಿಲ್ಸನ್ ಗಾರ್ಡನ್ ನಾಗ ಸೆಂಟ್ರಲ್ ಜೈಲಿನಿಂದ ಶಿಫ್ಟ್ ಆಗಬೇಕಿತ್ತು, ಆದರೆ ಆಗಿಲ್ಲ. ಈಗ ಮಾಡ್ತಾರ ಅಧಿಕಾರಿಗಳು, ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೋಡಿ, 15 ದಿನದಿಂದ ಶಿಫ್ಟ್ ಆಗಬೇಕಿತ್ತು, ಆದರೆ ಕೋರ್ಟ್ನ ಮೂಲಕ ಅವರು ತಡೆಯನ್ನು ತಂದಿದ್ರಂತೆ, ಶಿಫ್ಟ್ ಆಗದಿದ್ದಂತೆ. ನೋಡಿ ಯಾವ ಥರ ಆಗುತ್ತೆ ಅಂತೇಳಿ, ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಅಂತೇಳಿ ಪ್ಲಾನ್ ಮಾಡ್ಕೊಳ್ತಾರೆ, ಆದರೆ ಕೋರ್ಟ್ನಿಂದ ಅವರು ತಡೆ ತರ್ತಾರೆ. ಇಷ್ಟೆಲ್ಲ ಆದಮೇಲೆ ಈಗ ಕೋರ್ಟ್ ಕೂಡ ಅನುಮತಿ ಕೊಡೋದಿಲ್ಲ, ಅವ್ರಿಗೆ ತಡೆ ಕೊಡೋದಿಲ್ಲ. ಇಲಾಖೆಯವರು ಈಗ ಕಾರಾಗೃಹ ಅಧಿಕಾರಿಗಳು ಹೋಗ್ತಾರ ಅನ್ನೋದೇ ಈಗ ಪ್ರಶ್ನೆ. ಕೋರ್ಟ್ನ ಮುಂದೆ ಹೋಗ್ತಾರ ಅನ್ನೋದೇ ಪ್ರಶ್ನೆ. ಇಲ್ಲಿ ಚೀಮಾರಿ ಹಾಕ್ಬಿಡ್ತಾರೋ ಆತಂಕ ಕೂಡ ಇದ್ದೇ ಇರುತ್ತೆ. ಯಾಕೆಂದರೆ ಪ್ರಿಸನ್ ಮ್ಯಾನ್ಯುವಲ್ ಇದೆ, ಏನೆಲ್ಲ ಅವ್ರಿಗೆ ಕೊಡಬೇಕು ಕೊಡಬಾರ್ದು ಅನ್ನೋದು ಇರುತ್ತಲ್ಲಿ. ಅದು ಹೋಗಲಿ, ಇವತ್ತು FIR ಅಲ್ಲೂ ಕೂಡ ಅದೇ ಇದೆ. ವಿಡಿಯೋ ಕಾಲ್ನಲ್ಲಿ ದರ್ಶನ್ ಜೊತೆ ಸತ್ಯ ಮಾತುಕತೆಯನ್ನು ನಡೆಸಿದ್ದ. ಈಗ ಪರಪ್ಪನ ಅಗ್ರಹಾರ ಪೊಲೀಸರು ಸತ್ಯನನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಬ್ಯಾಡ್ರಳ್ಳಿ ಪೊಲೀಸರು ನಿನ್ನೆ ಅವರನ್ನ ವಶಕ್ಕೆ ತಗೊಂಡು ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ಆಗಿರೋದು. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ಆಗಿದೆ. ಬ್ಯಾಡರಹಳ್ಳಿ ಠಾಣೆಯ ವ್ಯಾಪ್ತಿಯಲ್ಲಿದ್ದಂಥ ಸತ್ಯ ಇವನೇ. ಸತ್ಯ ನೋಡಿ, ಇಲ್ಲಿ ವಿಡಿಯೋ ಕಾಲಲ್ಲಿ ಮಾತಾಡಿದ್ನಲ್ಲ, ಅದನ್ನು ಸ್ಕ್ರೀನ್ಶಾಟ್ ತಗೊಂಡು ಸ್ಟೇಟಸ್ ಕೂಡ ಹಾಕ್ಕೊಂಡಿದ್ದ. ಈ ಸತ್ಯ ಬ್ಯಾಡರಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂಥವನು. ಅವನನ್ನು ವಶಕ್ಕೆ ಪಡೆದುಕೊಂಡಿದ್ರು. ಈಗ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯ ಪೊಲೀಸರಿಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಆನೇಕಲ್ ಪ್ರತಿನಿಧಿ ನವೀನ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ತನಿಖೆ ನಡೀತಾ ಇದೆ, ಟೀಮ್ ರೆಡಿ ಆಗಿದೆ, ತನಿಖಾಧಿಕಾರಿಗಳ ತಂಡ ಕೂಡ ರೆಡಿ ಆಗಿದೆ, ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೂ ಕೂಡ ರೆಡಿ ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ಜೈಲಿನಲ್ಲಿ ಏನು ಚರ್ಚೆಗಳಾಗ್ತಾ ಇದೆ ಈಗ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ? ನಾಗೇಂದ್ರ ಬಾಬು, ಪರಪ್ಪನ ಅಗ್ರಹಾರ ಏನು ಜೈಲೇನಿದೆ, ಇದು ನಿನ್ನೆಯಿಂದಲೂ ಕೂಡ ಸಾಕಷ್ಟು ಬೆಳವಣಿಗೆಗೆ ಸಾಕ್ಷಿಯಾಗಿರೋದು. ಯಾಕಂತ ಹೇಳಿದ್ರೆ ದರ್ಶನ್ ಫೋಟೋ ಏನು ಆ ಒಂದು ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಕುಳ್ಳ ಶೀನಾ ಸೇರಿದಂತೆ ಆತನ ಮ್ಯಾನೇಜರ್ ಜೊತೆ ಕುಳಿತು ಟೀ ಪಾರ್ಟಿ ಮಾಡೋ ಒಂದು ಫೋಟೋ ವೈರಲ್ ಆಗುತ್ತೆ. ಅದಾದ ಬಳಿಕ ಸತ್ಯ ಅಂತಂದ್ರೆ ರೌಡಿ ಶೀಟರ್ ಮಗ ಸತ್ಯನ ಜೊತೆ ಏನು ವಿಡಿಯೋ ಕಾಲ್ನಲ್ಲಿ ಒಂದು ಮಾತನಾಡ್ತಾ ಇರುವಂಥ ಒಂದು ವಿಡಿಯೋ ಯಾವಾಗ ವೈರಲ್ ಆಗುತ್ತೋ, ಇದಾದ ಬಳಿಕ ಪೊಲೀಸರು ನಿನ್ನೆ ಇಡೀ ದಿನ ಒಂದಷ್ಟು ಬೆಳವಣಿಗೆಗೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಹಾಗೂ ಪರಪ್ಪನ ಅಗ್ರಹಾರ ಜೈಲು ಸಾಕ್ಷಿಯಾಗಿತ್ತು. ಇದಕ್ಕೆ ಪ್ರಮುಖ ಕಾರಣ ಇಲ್ಲಿ ಒಳಗಡೆ ಏನು ಮನಪರಿವರ್ತನೆಗಂತ ಕೊಲೆ ಪ್ರಕರಣದಲ್ಲಿ ಬಂದಂತಹ ದರ್ಶನ್ ಸಿಗರೇಟ್ ಕೈಯಲ್ಲಿ ಹಿಡ್ಕೊಂಡು ಪಾರ್ಟಿಯನ್ನ ಏನು ಮಾಡಿದ್ರು, ಈ ಪ್ರಕರಣವನ್ನ ಈಗ ಗೃಹ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಯಾಕಂತ ಹೇಳಿದ್ರೆ ನಿನ್ನೆಯಿಂದಲೂ ಕೂಡ ಗೃಹ ಸಚಿವರು ಖುದ್ದಾಗಿ ಹೇಳಿದ್ರು, ಇಲ್ಲಿ ಬೇರೆ ಕಡೆಗೆ ಶಿಫ್ಟ್ ಮಾಡೋದಕ್ಕೆ ಇನ್ನಷ್ಟೇ ತೀರ್ಮಾನ ಆಗಬೇಕು, ಆದ್ರೆ ಈ ಪ್ರಕರಣವನ್ನ ನಾವು ಗಂಭೀರವಾಗಿ ಪರಿಗಣಿಸ್ತೀವಿ ಅನ್ನೋ ಒಂದಷ್ಟು ಮಾತನ್ನ ಹೇಳಿದ್ರು. ಆದ್ರೆ ಜೈಲಿನಲ್ಲಿ ಇವತ್ತು ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗ ಕುಳ್ಳ ಶೀನಾ ಸೇರಿದಂತೆ ಆ ಒಂದು ಪ್ರಕರಣದಲ್ಲಿ ನಿನ್ನೆ ವಿಡಿಯೋ ಕಾಲ್ನಲ್ಲಿ ಯಾರ್ಯಾರಿದ್ರು, ಈಗ ವಿಡಿಯೋ ಕಾಲ್ನಲ್ಲಿ ಹೊರಗಡೆ ಮಾತಾಡಿರುವಂಥ ಸತ್ಯನನ್ನು ಕೂಡ ಆ ಬ್ಯಾಡರಳ್ಳಿ ಏನು ಮೂಲದವನಾದ ಸತ್ಯನ ಇವತ್ತು ಪರಪ್ಪನ ಅಗ್ರಹಾರ ಪೊಲೀಸರು ಈಗ ಅವ್ರನ್ನ ಒಪ್ಪಿಸಲಾಗಿದೆ. ಈ ಒಂದು ಪ್ರಕರಣದಲ್ಲಿ ಆತನಿಗೂ ಕೂಡ ಈ ಒಂದು ಸಂಕಷ್ಟ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ವಿಡಿಯೋ ಕಾಲಲ್ಲಿ ಮಾತಾಡಿಸಿದ್ದು ಯಾವಾಗ, ಯಾರ ಜೊತೆ ಮಾತಾಡಿದ್ರು, ಮೊದಲು ಏನಾದರೂ ಹಿಂದೆಯಿಂದ ಮಾತಾಡಿದ್ರ, ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಒಂದಷ್ಟು ಪ್ರಶ್ನೆಯನ್ನ ಕೇಳೋದಕ್ಕೆ ಪೊಲೀಸರು ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಜೊತೆಗೆ ದರ್ಶನ್ಗೆ ಬರ್ತಾ ಜೈಲಿನಲ್ಲಿ ಏನು ನಾಗನ ಜೊತೆ ಒಳಗಡೆ ದರ್ಬಾರ್ ಏನು ತೋರಿಸಿದ್ರು, ಪರಪ್ಪನಗರ ಜೈಲನ್ನ 5 ಸ್ಟಾರ್ ಹೋಟೆಲ್ ಅನ್ನಾಗಿ ಏನು ಮಾಡ್ಕೊಂಡಿದ್ರು, ಈ ಒಂದು ಪ್ರಕರಣದಲ್ಲಿ ದರ್ಶನ್ಗೆ ಇಂದಿನಿಂದ ಮತ್ತಷ್ಟು ಸಂಕಷ್ಟ ಅಂತಾನೆ ಹೇಳಬೇಕು. ಯಾಕಂತ ಹೇಳಿದ್ರೆ ಇವತ್ತು ಪರಪ್ಪನಗರ ಜೈಲಿಗೆ ಇನ್ನು ಕೆಲವೇ ಹೊತ್ತಿನಲ್ಲಿ ತೆರಳಲಿರುವ ಎಲೆಕ್ಟ್ರಾನಿಕ್ ಸಿಟಿ ACP ಮಂಜುನಾಥ್ ಅವರ ನೇತೃತ್ವದ ತಂಡದಲ್ಲಿ ಪರಪ್ಪನಗರ ಇನ್ಸ್ಪೆಕ್ಟರ್ ಸತೀಶ್ ಅವರು ಇರುವಂಥದ್ದು, ಜೊತೆಗೆ ಎಲೆಕ್ಟ್ರಾನಿಕ್ ಸಿಟಿಯ ಇನ್ಸ್ಪೆಕ್ಟರ್ ನವೀನ್ ಕುಮಾರ್ ನೇತೃತ್ವದ ತಂಡ ಏನು ಕೆಲವೇ ಹೊತ್ತಿನಲ್ಲಿ ಪರಪ್ಪನಗರ ಜೈಲಿಗೆ ತೆರಳುತ್ತೆ. ಅಲ್ಲಿ ದರ್ಶನ್ನ ಒಂದಷ್ಟು ಡ್ರಿಲ್ ಮಾಡ್ತಾರೆ. ಇವತ್ತು ಏನಂತ ಹೇಳಿದ್ರೆ
ಈಗಾಗಲೇ ಕೆಲವೊಂದಷ್ಟು ಕ್ವಶನ್ಗಳನ್ನ ಏನು ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಕುಳಿತಿರ್ಬೇಕಾದ್ರೆ ಒಂದೇ ಬ್ಯಾರಕ್ನಲ್ಲಿ ಅವರಿಬ್ರು ಕೂಡ ಅಕ್ಕಪಕ್ಕದ ವಿಶೇಷ ಭದ್ರತಾ ಬ್ಯಾರಕ್ನಲ್ಲಿ ಅವರಿಬ್ರು ಇರೋದ್ರಿಂದ ಅಲ್ಲಿ ಅಕ್ಕಪಕ್ಕದ ಬ್ಯಾರಕ್ನಲ್ಲಿ ನೀವಿಬ್ರು ಸಂಪರ್ಕ ಆಗಿದ್ದು ಹೇಗೆ, ಪ್ರಾರಂಭದಿಂದ ಕೂಡ ಇಬ್ರು ಸಂಪರ್ಕದಲ್ಲಿದ್ರೆ ಒಂದು ವೇಳೆ ಟೀ ಪಾರ್ಟಿ ಮಾಡೋದ್ರ ಜೊತೆಗೆ ಬೇರೆ ಏನಾದರೂ ಪಾರ್ಟಿಗಳು ಆಗಿತ್ತಾ ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಬೆಳವಣಿಗೆಗಳ ಪ್ರಶ್ನೆಗಳನ್ನ ಇವತ್ತು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಎಲ್ಲಾದರೂ ದರ್ಶನ್ ತನಿಖೆಯ ವೇಳೆ ಸ್ಪಂದಿಸದೆ ಹೋದ್ರೆ ಈಗಾಗಲೇ ಕೋರ್ಟಿಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗೆ ನೋಡಿದ್ರೆ ಹೇಳೋದು ಪುರಾಣ, ತಿನ್ನೋದು ಬದನೆಕಾಯಿ ಅಂತಾರಲ್ಲ ಹಾಗೆ ಆಗ್ತಾ ಇದೆ. ಕಂಪ್ಲೇಂಟ್ ಕೊಡ್ತಾರೆ, ಆ ಕಂಪ್ಲೇಂಟಲ್ಲಿ ಹೇಳ್ತಾರೆ ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ತಾ ಇದೀವಿ, ಆದರೆ ರೂಲ್ಸ್ ಬ್ರೇಕ್ ಆಗಿದೆ ಅಂತೇಳಿ ಇಷ್ಟಿಷ್ಟು ಉದ್ದ ರೂಲ್ಸ್ ಫಾಲೋ ಮಾಡ್ತಾ ಇದ್ವಿ ಅಂತ ಹೇಳ್ಕೊಳ್ತಾರೆ. ಆದರೆ ಅದೇ ಬ್ರೇಕ್ ಆಗ್ತಾ ಇದೆ. ಕಂಪ್ಲೇಂಟ್ ಕಾಪಿನಾಗಿದೆ, ಅದು ಕೊಡೋಂಗಿಲ್ಲ, ಎಲ್ಲವೂ ಕೂಡ ರದ್ದಾಗಿದೆ ಅಂತೇಳಿ. ಆದರೆ ಕೈಗೆ ಹೋಗಿದ್ದು ಹೇಗೆ? ಅದೇ ಹೇಳಿದ್ದು, ಹೇಳೋದು ಪುರಾಣ, ಮಾಡೋದು ಬದನೆಕಾಯಿ ಅಂತಾರಲ್ಲ ಹಾಗಾಗಿದೆ, ತಿನ್ನೋದು ಬದನೆಕಾಯಿ. ಅದೇ ರೀತಿಯಾಗಿ ಆಗಿರುವಂಥದ್ದು ಈಗ ಕಾರ್ಯವೈಖರಿ. ಮ್ಯಾನ್ಯಲ್, ಜೈಲ್ ಮ್ಯಾನ್ಯಲಲ್ಲಿ ಎಲ್ಲವೂ ಕೂಡ ಇದೆ, ಆದರೆ ಆ ಮ್ಯಾನ್ಯಲ್ ಅದೇ ರೀತಿಯಾಗಿ ಫಾಲೋ ಆಗ್ತಾ ಇದೆಯಾ, ಇಲ್ಲ ಅನ್ನೋದೇ ಈಗಿರುವಂಥ ವಿಚಾರ. ಈ ಪ್ರಶ್ನೆ ಯಾಕೆ ಉದ್ಭವ ಆಗಿದೆ ಅಂತಂದರೆ ಜೈಲು ಅಧಿಕಾರಿಗಳೇ ಕೊಟ್ಟಿರುವಂಥ ದೂರಿನಲ್ಲಿರುವಂಥ ವಿಚಾರ. ಜೈಲು ಅಧಿಕಾರಿಗಳೇ ಕಂಪ್ಲೇಂಟ್ ಕೊಟ್ಟು ನೋಡಿ, ಈಗ 3 FIR ಆಗಿದೆ. ಟೇಬಲ್ ಮೇಲೆ, ಕುರ್ಚಿ ಮೇಲೆ ಕುಳಿತುಕೊಂಡು ಕೈನಲ್ಲಿ ಮಗ್ಗಿಡ್ಕೊಂಡು ಕೈನಲ್ಲಿ ಸಿಗರೇಟ್ ಹಿಡ್ಕೊಂಡಿದ್ರೆ ಕೈನಾಗಿರೋದು ಸಿಗರೇಟ್ ಅಂತ ಗೊತ್ತು, ಆದರೆ ಮಗ್ಗಲ್ಲಿ ಏನಿದೆ ಅಂತ ನಮಗೆ ಗೊತ್ತಿಲ್ಲ. ಇದೆಲ್ಲ ಹೇಗೆ ಬಂತು ಅಂತೇಳಿ ಒಂದು FIR ಆಗಿದೆ. ಮತ್ತೊಂದು ಕಡೆ ರೌಡಿಗಳ ಜೊತೆ ಕಾಂಟ್ಯಾಕ್ಟ್, ಬೇರೆ ಬೇರೆ ವಿಚಾರಗಳು, ಇದೆಲ್ಲ ಒಟ್ಟು 3 FIRಗಳು ದಾಖಲಾಗಿರುವಂಥದ್ದು. ಆ 3 FIRನ ಪ್ರತಿಯನ್ನು ಗಮನಿಸಿದಾಗ ಈ ಅನುಮಾನ ಮೂಡಿದ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಸುನಿಲ್ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ರೂಲ್ಸ್ ಇದೆ, ರೂಲ್ಸ್ ಫಾಲೋ ಮಾಡ್ತೀವಿ ಅಂತ ಹೇಳ್ತಾರೆ, ಆದರೆ ಅದು ರೂಲ್ಸ್ ಫಾಲೋ ಆಗಲ್ಲ. ಆ ಜಿಸ್ಟನ್ನು ನಾವು ಗಮನಿಸಿದ್ವಿ, FIR ಕಾಪಿ ಜಿಸ್ಟನ್ನು, ಅದರಲ್ಲಿ ಹೇಳಿದ್ದಾರೆ ಎಲ್ಲವೂ ಕೂಡ ರದ್ದಾಗಿದೆ ಅಂತೇಳಿ. ಆದರೆ ಇಲ್ಲಿ ಹೇಗೆ ಬರುತ್ತೆ ಸುನಿಲ್, ಹೇಗೆ ತನಿಖೆ ಆಗುತ್ತೆ ಈಗ? ಎಸ್ ನಾಗೇಂದ್ರ ಬಾಬು, ಪರಪ್ಪನಗ್ರಹಾರ ಜೈಲಿನಲ್ಲಿ ದರ್ಶನ್ ಸೇರಿದಂತೆ ಜೊತೆಗಿದ್ದಂತಹ ಕೈದಿಗಳಿಗೆ ರಾಜಾತಿಥ್ಯ ನೀಡಿದಂತಹ ಒಂದು ಆರೋಪದ ಮೇರೆಗೆ ಈಗ ಒಟ್ಟು 3 ಪ್ರಕರಣಗಳು ದಾಖಲಾಗಿರುವಂಥದ್ದು. ಸೊ ಈ 3 ಪ್ರಕರಣಗಳು ಏನೇನು ಮತ್ತು ಯಾವ ರೀತಿ ತನಿಖೆ ನಡೆಯುತ್ತೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಮೊದಲನೇ 2 ಪ್ರಕರಣಗಳು ಅಂದರೆ ಕ್ರೈಮ್ ನಂಬರ್ 418 ಮತ್ತು 419, ಈ 2 ಪ್ರಕರಣಗಳಲ್ಲಿ ನಟ ದರ್ಶನ್ A1 ಆರೋಪಿಯಾಗಿದ್ದಾರೆ. ಇದರಲ್ಲಿ ಒಂದನೇ ಆರೋಪ ಇರುವಂಥದ್ದು ಅಂದರೆ ಕ್ರೈಮ್ ನಂಬರ್ 418 ಇರುವಂಥ ಒಂದು ಆರೋಪ ಏನು ಅಂತ ಹೇಳಿದರೆ, ನಟ ದರ್ಶನ್ ಅವರು ವಿಡಿಯೋ ಕಾಲ್ನಲ್ಲಿ ಮಾತನಾಡಿರುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿರುವಂಥದ್ದು. ಸೊ ಇದರಲ್ಲಿ ನಾಗರಾಜ್, ಅದೇ ರೀತಿಯಲ್ಲಿ ಶ್ರೀನಿವಾಸ್ ಇವರೆಲ್ಲರೂ ಕೂಡ ಇದ್ದಾರೆ. ಪ್ರಮುಖವಾಗಿ ಆ ಒಂದು ಲಾನ್ನಲ್ಲಿ ಕೂತ್ಕೊಂಡಿದ್ದಂತಹ ಟೈಮ್ನಲ್ಲಿ ಆತನ ಕೈಗೆ ಸಿಗರೇಟ್ ಹೇಗೆ ಬಂತು ಅನ್ನುವಂಥದ್ದು ಒಂದು ಪ್ರಶ್ನೆ. ಆದರೆ ಈ ಫೋಟೋವನ್ನು ಯಾರು ತಗೊಂಡ್ರು ಮತ್ತು ಇದು ಹೇಗೆ ಹೊರಗಡೆ ಹೋಯಿತು ಅನ್ನುವಂಥದ್ದು, ಯಾಕೆಂದರೆ ಜೈಲಿನ ಒಳಗಡೆ ಜಾಮರ್ ಇದೆ, ಮೊಬೈಲ್ನ ಬಳಕೆ ಮಾಡುವಂಗಿಲ್ಲ. ಇಷ್ಟೆಲ್ಲ ಆದರೂ ಕೂಡ ಇವರು ಮೊಬೈಲ್ ಬಳಕೆ ಮಾಡ್ತಾ ಇದ್ದುದು ಹೇಗೆ ಮತ್ತು ಇವರಿಗೆ ಇಂಟರ್ನೆಟ್ ಸೌಲಭ್ಯ ಹೇಗೆ ಸಿಕ್ತು ಅನ್ನುವಂಥದ್ದು ಒಂದು ಪ್ರಶ್ನೆ. ಇನ್ನು ಎರಡನೇದಾಗಿರುವಂಥದ್ದು, ಈ ಒಂದು ವಿಡಿಯೋ ಕಾಲ್ನಲ್ಲಿ ದರ್ಶನ್ ಮಾತನಾಡೋದಕ್ಕೆ ಆತನಿಗೆ ಮೊಬೈಲ್ನ ಕೊಟ್ಟಿದ್ದು ಯಾರು ಮತ್ತು ಅಲ್ಲೂ ಕೂಡ ಇಂಟರ್ನೆಟ್ ಆಕ್ಸೆಸ್ ಯಾವ ರೀತಿ ಸಿಕ್ತು ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಇನ್ನೊಂದಷ್ಟು ಅನುಮಾನಗಳು ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಇದೇ ಒಂದು ಜೈಲಿನ ಒಳಭಾಗದಲ್ಲಿ ಒಂದು ಆಸ್ಪತ್ರೆ ಇದೆ. ಈ ಒಂದು ಆಸ್ಪತ್ರೆ ಬಳಿ ವೈದ್ಯರು ಒಳಗಡೆ ಹೋಗ್ತಾರಲ್ಲ, ಅವರಿಗೆ ಮೊಬೈಲ್ನ ತಗೊಂಡು ಹೋಗೋದಕ್ಕೆ ಒಂದು ಅವಕಾಶ ಇದೆ. ಅವರು ತಗೊಂಡು ಹೋಗಿದ್ದಂತಹ ಟೈಮ್ನಲ್ಲಿ ಅವರೇನಾದರೂ ಮೊಬೈಲ್ನ ಕೊಟ್ರ ಅನ್ನುವಂಥ ಒಂದು ಅನುಮಾನ ಕೂಡ ಇದೆ. ಇನ್ನು ಮೂರನೇದಾಗಿ ಇರುವಂತಹ ಮತ್ತೊಂದು FIR ಅಂತ ಹೇಳಿದರೆ, ಇದು CCB ಅಧಿಕಾರಿಗಳು ದಾಳಿ ಮಾಡಿದಂತಹ ದಿನ 24ನೇ ತಾರೀಕು. ಅದರ ಹಿಂದಿನ ದಿನ ರಾತ್ರಿ ಅಂದರೆ 23ನೇ ತಾರೀಕು ರಾತ್ರಿ ಜೈಲಿನ ಒಳಗಡೆಯಿಂದ ಕೆಲವೊಂದು ವಸ್ತುಗಳನ್ನು ಹೊರಗಡೆ ತಗೊಂಡು ಹೋಗಲಾಗಿದೆ ಅನ್ನುವಂಥ ಒಂದು ಆರೋಪ ಇರುವಂಥದ್ದು. ಇದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ 24ನೇ ತಾರೀಕು ಈ CCB ಅಧಿಕಾರಿಗಳು ಪರಪ್ಪನಗ್ರಹಾರ ಜೈಲಿನ ಮೇಲ್ಗಡೆ ದಾಳಿ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡಿದ್ದು ಹಿಂದಿನ ದಿನ ರಾತ್ರಿನೇ ಲೀಕ್ ಆಗಿದೆ. ಅಂದರೆ ಎಷ್ಟರ ಮಟ್ಟಿಗೆ ಕಾನ್ಫಿಡೆನ್ಷಿಯಲ್ ಆಗಿ CCB ಅಧಿಕಾರಿಗಳು ಈ ಒಂದು ಮೀಟಿಂಗ್ನ ಮಾಡಿದ್ದಾರೆ ಮತ್ತು ನಾಳೆ ದಾಳಿ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಪ್ಲಾನ್ ಮಾಡಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮತ್ತು ಇದರಲ್ಲಿ 3 ಜನ ಜೈಲಿನ ಸಿಬ್ಬಂದಿ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಒಂದು FIR ನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಸೊ ಈಗ ಪ್ರಕರಣದ ತನಿಖೆಯನ್ನು ಒಟ್ಟು 3 ಜನ ತನಿಖಾಧಿಕಾರಿಗಳಿಗೆ ವಹಿಸಲಾಗಿದೆ. ಅದರಲ್ಲಿ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬೆಳಗ್ಗೆ 11 ಗಂಟೆಗೆ ತನಿಖಾಧಿಕಾರಿಗಳು ಪರಪ್ಪನಗ್ರಹಾರ ಜೈಲಿಗೆ ಹೋಗ್ತಾರೆ. ಅಲ್ಲಿ ನಟ ದರ್ಶನ್ ಸೇರಿದಂತೆ ವಿಲ್ಸನ್ ಗಾರ್ಡನ್ ನಾಗ ಇವರೆಲ್ಲರನ್ನು ಕೂಡ ವಿಚಾರಣೆಗೊಳಪಡಿಸ್ತಾರೆ. ಒಂದು ವೇಳೆ ಅವರು ವಿಚಾರಣೆಗೆ ಸ್ಪಂದಿಸಿದ್ರೆ ಓಕೆ, ಇಲ್ಲ ಅಂತಾದ್ರೆ ಮುಂದಿನ ದಿನಗಳಲ್ಲಿ ಕೋರ್ಟ್ನ ಅನುಮತಿ ಪಡ್ಕೊಂಡು ಅವ್ರನ್ನ ಕಸ್ಟಡಿ ಪಡ್ಕೊಂಡು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಮತ್ತೊಂದು ಪ್ರಕರಣ, ಜೈಲಿನಿಂದ ವಸ್ತುಗಳನ್ನು ಹೊರಗಡೆ ತಗೊಂಡು ಹೋಗಿದ್ದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಸಿಟಿ ACP ಅವರ ನೇತೃತ್ವದಲ್ಲಿ ತನಿಖೆ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ CCTV ಫುಟೇಜ್ಗಳನ್ನು
ದಾಖಲೆಗಳನ್ನು ಚೆಕ್ ಮಾಡಿ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಯುತ್ತೆ. ನಾಗೇಂದ್ರ. ಸುನಿಲ್ ಹಾಗೆ ಸಂಪರ್ಕದಲ್ಲೇ ರೀ ನೋಡಿ.